ಇದು ಚೀನಾ ದೇಶದ ಒಂದು ಕಥೆ. ಒಂದು ರಾಜ್ಯದ ಪ್ರಧಾನಮಂತ್ರಿ ಕಾಲ್ವಾದ, ತೀರ್ಕೊಂಡ್ಬಿಟ್ಟ. ಅವನಷ್ಟು ಬುದ್ಧಿವಾದಂಥ ಮಂತ್ರಿ ಸಿಗೋದು ಸಾಧ್ಯನಾ? ಎಲ್ಲರೂ ಚಿಂತೆ ಆಯಿತು. ರಾಜ 4 ದಿಕ್ಕುಗಳಿಗೆ ಜನರನ್ನು ಕಳಿಸಿ ಹುಡುಕಾಡಿಸ್ದ. ಕೊನೆಗೆ ಅವನಿಗೊಂದು ಖಚಿತ ಮಾಹಿತಿ ಬಂತು. ತನ್ನ ದೇಶದ ಉತ್ತರ ತುದಿಯಲ್ಲಿ ಒಂದು ಊರಿನೊಳಗೆ ಒಬ್ಬ ಸನ್ಯಾಸಿ ಇದ್ದಾನೆ. ಅವನಷ್ಟು ಬುದ್ಧಿವಂತರು ಯಾರೂ ಇಲ್ಲ. ಆತ ಬಂದರೆ ತನ್ನ ದೇಶದ ಪ್ರಧಾನಮಂತ್ರಿ ಪದವಿಯನ್ನು ಅಲಂಕರಿಸಿದರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ಚಿಂತೆ ಮಾಡಿ ತನ್ನ ಉಳಿದ ಮಂತ್ರಿಗಳನ್ನು ಕಳಿಸ್ದ. ಹೇಗಾದರೂ ಮಾಡಿ ಅವ್ರ ಸಂತರನ್ನು ಒಪ್ಪಿಸಿ ಕರ್ಕೊಂಬನ್ನಿ ಅಂತ. ಅವ್ರ ನದಿಗಳನ್ನು ದಾಟಿ ಉತ್ತರದ ಪರ್ವತಗಳನ್ನು ಹತ್ತಿ ಇಳಿದು ಸಂತ ಇರ್ತಾನೆ ಅಂತ ಹೇಳಿದ್ರಲ್ಲ, ಆ ಊರಿಗೆ ಬಂದರು. ಆಗ ವಿಪರೀತ ಚಳಿ, ನಿಧಾನವಾಗಿ ಹಿಮ ಬೀಳ್ತಾ ಇತ್ತು. ಈ ಮಂತ್ರಿಗಳು ಬೆಚ್ಚಿ ಹೊಚ್ಕೊಂಡು ನಡುಗ್ತಾ ಅವನ ಮನೆಗೆ ಹೋದರೆ ಮನೆಯಲ್ಲಿ ಯಾರೂ ಇಲ್ಲ. ಯಾರೂ ಕೇಳಿದ್ರು ಎಲ್ಲಿದ್ದಾನೆ ಸಂತ ಅಂತ. ಎಲ್ಲಿರ್ತಾನೆ ಅಂತ ಹೇಳೋದು ಕಷ್ಟ, ನದಿ ಹತ್ರ ಇದ್ರು ಇರ್ಬೋದು ನೋಡಿ, ಆಗಲೇ ಯಾರೋ ನೋಡಿದ್ರಂತೆ ಅಂತ ಹೇಳಿದರು. ಈ ಭಾರಿ ಚಳಿಯಲ್ಲಿ ನದಿ ಹತ್ರ ಇರೋದು ಹೆಂಗೆ ಸಾಧ್ಯ ಅಂದ್ಕೊಂಡು ಹೋದರು. ನದಿ ಹತ್ರ ಹೋದರು. 2 ಕಂಬಳಿ ಹೊಂದ್ಕೊಂಡಿದ್ದಾರೆ. ಆದರೂ ಮೈಯಲ್ಲಿ ಮೂಳೆ ಮುರಿದು ಹೋಗುವಷ್ಟು ನಡುಕ ಅವರಿಗೆ. ನದಿ ತೀರಕ್ಕೆ ಹೋಗಿ ನೋಡಿದರೆ ಅಲ್ಲೊಬ್ಬ ವ್ಯಕ್ತಿ ಬರೀ ಮೈಯಲ್ಲಿ ನಡುನೀರಲ್ಲಿ ನಿಂತಿದ್ದಾನೆ. ಮಣ ಮಂತ್ರ ಅಂತ ಇದ್ದಾನೆ. ಅವನೇ ಸಂತ ಇರಬೇಕು ಅಂತ ದಂಡೆ ಮೇಲೆ ಕಾಯ್ತಾ ಕೂತ್ಕೊಂಡ್ರು. ಅವನಿಗೆ ಚಳಿ ಕಲ್ಪನೆನೇ ಇದ್ದಂಗೆ ಕಾಣಿಸ್ಲಿಲ್ಲ. ಆತ ತನ್ನ ಪ್ರಾರ್ಥನೆ ನಿಧಾನಕ್ಕೆ ಮುಗಿಸಿ ಸ್ನಾನ ಮಾಡಿ ದಂಡೆಗೆ ಬಂದ. ಮಂತ್ರಿಗಳು ತಮ್ಮ ದೇಶದ ಬಗ್ಗೆ ತಿಳಿಸಿ ತಮ್ಮ ಪರಿಚಯ ಮಾಡಿಕೊಂಡ್ರು. ನಂತರ ತಮ್ಮ ರಾಜನ ಅಪೇಕ್ಷೆಯನ್ನು ಹೇಳಿ, ಸ್ವಾಮಿ ದಯವಿಟ್ಟು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಅಲ್ಲ, ನಾನು ಸಂತ, ನಾನಾ ಪ್ರಧಾನಮಂತ್ರಿ ಆಗೋದು? ಯಾಕೆ, ನಾನು ಯಾಕೆ ಆಗಬೇಕು? ಸರಿಯಾಗಿ ಕೇಳ್ಕೊಂಬಂದಿದ್ದೀರಿ ತಾನೇ? ರಾಜರು ಯಾರನ್ನೂ ಹೇಳಿರಬೇಕು, ಬಿಟ್ಟು ನನ್ನ ಕಡೆ ಬಂದಿದ್ದೀರಿ, ನಾನು ಸರಿಯಾದ ವ್ಯಕ್ತಿ ಅಲ್ಲ ಅಂತಂದ. ಇಲ್ಲ ಸ್ವಾಮಿ, ನಾವೆಲ್ಲ ಕರೆಕ್ಟಾಗಿ ಕೇಳ್ಕೊಂಬಂದಿದ್ದೀವಿ, ನಿಮ್ಮ ಬಗ್ಗೆನೇ ಹೇಳಿದ್ದಾರೆ, ನೀವು ಬರಬೇಕು ಅಂತ. ಆಗ ಸಂತ ನಕ್ಕೆ ಹೇಳಿದ, ನಿಮ್ಮ ರಾಜನ ಸಿಂಹಾಸನದ ಹಿಂಭಾಗದಲ್ಲಿ ಒಂದು ದೊಡ್ಡ ಆಮೆ ಚಿಪ್ ಇದೆ ಅಂತೆ, ಹೌದಾ? ಹೌದು, ಅದು ನಮ್ಮ ಲಾಂಛನ. ದೊಡ್ಡ ಚಿಪ್ ಇದೆ, ಆಮೆ ಚಿಪ್ ಇದೆ. ಅದರ ಮೇಲೆ ಮೈತುಂಬ ಬೆಳೆಬಾಳು ವಜ್ರಗಳನ್ನ ಅಂಟಿಸಿದ್ದಾರಂತೆ, ಹೌದಾ? ಹೌದೌದು, ಮತ್ತು ರಾಜನ ಸಿಂಹಾಸನದಿಂದ ಇರೋದಲ್ವಾ, ಅದಕ್ಕೆ ತುಂಬ ಬೆಲೆ ಬಾಳುವಂಥ ವಜ್ರಗಳನ್ನೆಲ್ಲ ಹಾಕಿದ್ದೀವಿ ಅದರ ಮೇಲೆ. ಮತ್ತು ಅದನ್ನೇ ರಾಜ್ಯದ ಲಾಂಛನ ಅಂತ ಬಳಸ್ತೀರಂತೆ, ಹೌದಾ? ಹೌದು ಸ್ವಾಮಿ, ವಜ್ರ ಖಚಿತವಾದ ಆಮೆ ಚಿಪ್ಪು ನಮ್ಮ ರಾಜ್ಯದ ಲಾಂಛನ ಮತ್ತು ನಮ್ಮ ಮಹಾರಾಜರ ಸಿಂಹಾಸನದ ಹಿಂಭಾಗದಲ್ಲಿ ಅದು ಇಟ್ಟಿದ್ದೀವಿ ಅಂದರು. ಆಗ ಸಂತ ನದಿ ತೀರದಲ್ಲಿ ಅಲ್ಲೊಂದು ಆಮೆ ಹೋಗ್ತಾ ಇತ್ತು ಅಂತ ತೋರಿಸ್ದ. ನೋಡಿ, ಈಗ ಹಿಂಗೆ ಆರಾಮಾಗಿ ಸ್ವತಂತ್ರವಾಗಿ ತಿರುಗಾಡ್ತಾ ಇದೆಯಲ್ಲ ಆಮೆ, ಅದು ಸತ್ತು ಸಿಂಹಾಸನದ ಹಿಂದೆ ವಜ್ರಗಳನ್ನು ಹೊತ್ಕೊಂಡು ಕೊಡೋಕೆ ಸಿದ್ಧವಾಗಿದೆಯಾ, ಕೇಳಿ ಅದನ್ನು ಅಂತ. ಅದನ್ನೇನು ಕೇಳೋದು? ಅದು ಹೇಗೆ ಸಾಧ್ಯ ಸ್ವಾಮಿ? ಮಂತ್ರಿ ಹೇಳಿದರು. ಮೈ ಮೇಲೆ ವಜ್ರ ಹಾಕ್ಕೊಳ್ಳೋದೇನೋ ಇಷ್ಟ, ಆದರೆ ಮೊದಲು ಸಾಯ್ಬೇಕಲ್ಲ. ಅದು ಸಾಯಬೇಕು, ಅದರ ಚಿಪ್ಪನ್ನು ತೊಗೊಂಡು ಹೋಗಿ ಅದ್ರ ಮೇಲೆ ವಜ್ರ ಅಂಟಿಸ್ಬೇಕು. ವಜ್ರ ಸಿಗ್ತದೆ ಅಂತ ಸಾಯೋಕ್ಕಾಗ್ತಾರ? ಯಾರಾದರೂ ಒಪ್ಕೋತಾರ? ಅದು ಅಲ್ಲದೆ ಇದಕ್ಕಿರುವಂಥ ಸ್ವಾತಂತ್ರ್ಯಕ್ಕೆ ಯಾರು ಬೆಲೆ ಕಟ್ಟ್ಯಾರ ಸ್ವಾಮಿ ಅಂದರು ಮಂತ್ರಿಗಳು. ತಕ್ಷಣ ಆ ಸಂತ ನಕ್ಕೆ ಹೇಳಿದ, ಹಾಗಾದರೆ ನೀವು ರಾಜರಿಗೆ ದಯವಿಟ್ಟು ಹೇಳಿ, ಒಂದು ಆಮೆಗೆ ಸ್ವಾತಂತ್ರ್ಯ ಕಳ್ಕೊಳ್ಳೋ ಮನಸ್ಸಿಲ್ಲದೆ ಹೋದಾಗ ನನ್ನಂತಹ ಸಂತ ಸ್ವಾತಂತ್ರ್ಯ ಕಳ್ಕೊಂಡು ರಾಜನ ಮುಂದೆ ಕೈಕಟ್ಟಿ ಹ್ಯಾಕೆ ಕೂತ್ಕೊಳ್ಳಿ? ನೀವೇನು ದಯವಿಟ್ಟು ಹೋಗಿ, ನನಗೆ ಬೇಕಿಲ್ಲ ಅಂದ. ದಯವಿಟ್ಟು ನೋಡಿ ಸ್ನೇಹಿತರೆ, ಈ ಸ್ವಾತಂತ್ರ್ಯ ಅನ್ನೋದು ಭಗವಂತ ನಮಗೆ ಕೊಟ್ಟಂಥ ಒಂದು ದೊಡ್ಡ ವರ. ಅದು ನಾವೇನು ಮಾಡ್ತೀವಿ ಗೊತ್ತಾ? ಸಣ್ಣ ಅಪೇಕ್ಷೆಗಳಿಗಾಗಿ, ಸಣ್ಣ ಬೇಡಿಕೆಗಳಾಗಿ, ಒಂದು ಹುದ್ದೆ, ಒಂದಿಷ್ಟು ಹಣ, ಭ್ರಮೆ ಹುಟ್ಟಿಸುವಂಥ ಪ್ರಶಸ್ತಿಗಳು, ಪದಕಗಳು, ಇವುಗಳಿಗಾಗಿ ಸ್ವಾತಂತ್ರ್ಯ ಕಳ್ಕೊಂಡು ನಮ್ಮ ಧ್ವನಿಯನ್ನು, ಆತ್ಮಗೌರವವನ್ನು ಕಳ್ಕೊಂಡು ಕೈ ಚಾಚಿ ನಿಂತ್ಕೊಂಡಾಗ ಮನಸ್ಸಿಗೆ ಬಹಳ ದುಃಖ ಆಗತ್ತೆ. ಆಗ ಸಂತನ ಮಾತು ನೆನಪಾಗ್ತದೆ. ಯಾರು ಆತ್ಮಗೌರವವನ್ನು ಕಳ್ಕೊಳ್ಳೋಕೆ ತಯಾರಿಲ್ವೋ ಅವ್ರು ಯಾರ ಮುಂದೆ ಕೈ ಚಾಚಲ್ಲ ಅಂತ. ಆ ಮಾತು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು.